ಸೂಪರ್ ಸ್ಟಾರ್ನ ಹಿಂದಿಕ್ಕಿದ ಡಿವೈನ್ ಸ್ಟಾರ್. ಸಿನಿಮಾ ರೇಸ್ಗೆ ನಿಂತ ಕಾಂತಾರ ಓಜಿ. ದೈವದ ಮುಂದೆ ಕಣಕ್ಕಿಳಿಯೋಕೆ ನಿಂತ ಗ್ಯಾಂಗ್ಸ್ಟರ್. ದಸರಾ ಸಂಭ್ರಮದಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ತೆರೆಗೆ ಬರ್ತಿವೆ. ಕನ್ನಡದ ಕಾಂತಾರ 1 ಸಿನಿಮಾ ಜೊತೆಗೆ ತೆಲುಗಿನ ಓಜಿ ಹಾಗೂ ತಮಿಳಿನ ಇಡ್ಲಿ ಕಡೆ ಸಿನಿಮಾಗಳು ಪ್ರೇಕ್ಷಕರನ್ನ ರಂಜಿಸೋಕೆ ರೆಡಿಯಾಗಿದೆ. ಈಗಾಗಲೇ 3 ಸಿನಿಮಾಗಳ ಟ್ರೇಲರ್ ಹಿಟ್ ಆಗಿ ಗಮನ ಸೆಳೆದಿದೆ. ಆದರೆ ಪವನ್ ಕಲ್ಯಾಣ್ ಚಿತ್ರವನ್ನ ರಿಷಬ್ ಶೆಟ್ಟಿ ಸಿನಿಮಾ ಹಿಂದಿಕ್ಕಿದೆ. ಹೌದು, ಸುಜಿತ್ ನಿರ್ದೇಶನದ ಆಕ್ಷನ್ ಥ್ರಿಲ್ಲರ್ ಓಜಿ ಸಿನಿಮಾ ಈ ವಾರವೇ ತೆರೆಗೆ ಬರ್ತಿದ್ದು ಅಡ್ವಾನ್ಸ್ ಬುಕಿಂಗ್ ಜೋರಾಗಿದೆ. ತಮನ್ ಮ್ಯೂಸಿಕ್ ಚಿತ್ರಕ್ಕಿದೆ. 90ರ ದಶಕದ ಗ್ಯಾಂಗ್ಸ್ಟರ್ ಕಥೆಯನ್ನ ಚಿತ್ರದಲ್ಲಿ ಹೇಳಲಾಗಿದೆ. ಪ್ರಿಯಾಂಕಾ ಮೋಹನ್, ಇಮ್ರಾನ್ ಹಶ್ಮಿ, ಭಜರಂಗಿ ಲೋಕಿ ಸೇರಿದಂತೆ ದೊಡ್ಡ ದೊಡ್ಡ ತಾರಾಗಣ ಚಿತ್ರದಲ್ಲಿದೆ. ಟ್ರೇಲರ್ ಬರುವವರೆಗೂ ಸಿನಿಮಾ ಬಗ್ಗೆ ಅಷ್ಟೇನು ನಿರೀಕ್ಷೆ ಇರಲಿಲ್ಲ. ಆದರೆ ಏಕಾಏಕಿ ಹೈಪ್ ಹೆಚ್ಚಾಗಿದೆ. ಭಾನುವಾರವೇ ಟ್ರೇಲರ್ ರಿಲೀಸ್ ಆಗಬೇಕಿತ್ತು, ಆದರೆ ಕಾರಣಾಂತರಗಳಿಂದ ತಡವಾಗಿತ್ತು. ಪ್ರೀ ರಿಲೀಸ್ ಈವೆಂಟ್ನಲ್ಲಿ ಈ ಬಗ್ಗೆ ಪವನ್ ಕಲ್ಯಾಣ್ ಬೇಸರ ವ್ಯಕ್ತಪಡಿಸಿದ್ರು. ಅಂತಿಮವಾಗಿ ವೇದಿಕೆಯಲ್ಲಿ ಮಾತ್ರ ಟ್ರೇಲರ್ ಪ್ರದರ್ಶನ ಮಾಡಿದ್ರು. ಮರುದಿನ ಅಂದ್ರೆ ಕಾಂತಾರ 1 ಟ್ರೇಲರ್ ಬಿಡುಗಡೆ ಬಳಿಕ ಓಜಿ ಸಿನಿಮಾ ಝಲಕ್ ಯೂಟ್ಯೂಬ್ಗೆ ಬಂದಿತ್ತು. ವ್ಯೂಸ್ ವಿಚಾರದಲ್ಲಿ ಪವನ್ ಸಿನಿಮಾ ಟ್ರೇಲರ್ ಹಿಂದೆ ಬಿದ್ದಿದೆ. ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣದ ಕಾಂತಾರ 1 ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ 5 ಭಾಷೆಗಳಲ್ಲಿ ತೆರೆಗೆ ಬರ್ತಿದೆ. ತೆಲುಗು ಪ್ರೇಕ್ಷಕರು ಕೂಡ ತುಳುನಾಡಿನ ಕಥೆ ಆಧರಿಸಿರುವ ಈ ಸಿನಿಮಾ ನೋಡಲು ಕಾಯುತ್ತಿದ್ದಾರೆ. ಹಾಗಾಗಿ ಒಮ್ಮೆಲೆ ಟ್ರೇಲರ್ ನೋಡೋದಕ್ಕೆ ಮುಗಿಬಿದ್ದಿರುವ ಪರಿಣಾಮ ವ್ಯೂಸ್ ರಾಕೆಟ್ ವೇಗದಲ್ಲಿ ಹೆಚ್ಚಾಗಿತ್ತು. ಟ್ರೇಲರ್ ಕುಸ್ತಿಯಲ್ಲಿ ಗೆದ್ದ ಕನ್ನಡದ ಕಾಂತಾರ. ಕನ್ನಡದ ಸಿನಿಮಾಗೆ ತೆಲುಗು ಫ್ಯಾನ್ಸ್ ವೈಟಿಂಗ್. ಕಾಂತಾರ 1 ಟ್ರೇಲರ್ ಬಿಡುಗಡೆ ಬಳಿಕ ಓಜಿ ಸಿನಿಮಾ ಝಲಕ್ ಯೂಟ್ಯೂಬ್ಗೆ ಬಂದಿತ್ತು. ವ್ಯೂಸ್ ವಿಚಾರದಲ್ಲಿ ಪವನ್ ಸಿನಿಮಾ ಟ್ರೇಲರ್ ಹಿಂದೆ ಬಿದ್ದಿದೆ. ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣದ ಕಾಂತಾರ 1 ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ 5 ಭಾಷೆಗಳಲ್ಲಿ ತೆರೆಗೆ ಬರ್ತಿದೆ. ತೆಲುಗು ಪ್ರೇಕ್ಷಕರು ಕೂಡ ತುಳುನಾಡಿನ ಕಥೆಯನ್ನಾಧರಿಸಿರುವ ಈ ಸಿನಿಮಾ ನೋಡೋದಕ್ಕೆ ಕಾದು ಕುಳಿತಿದ್ದಾರೆ. ಹಾಗಾಗಿ ಒಮ್ಮೆಲೆ ಟ್ರೇಲರ್ ನೋಡಲು ಮುಗಿಬಿದ್ದಿದ್ರು. ಪರಿಣಾಮ ವ್ಯೂಸ್ ರಾಕೆಟ್ ವೇಗದಲ್ಲಿ ಹೆಚ್ಚಾಗಿತ್ತು. ಪ್ರೀ ರಿಲೀಸ್ ಈವೆಂಟ್ ವೇದಿಕೆ ಮೇಲೆ ಓಜಿ ಚಿತ್ರದ ಟ್ರೇಲರ್ ಪ್ರದರ್ಶನ ಮಾಡಿದ್ರು. ಅದನ್ನು ಕೆಲವರು ಮೊಬೈಲ್ನಲ್ಲಿ ಚಿತ್ರೀಕರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿಬಿಟ್ಟಿದ್ರು. ಹಾಗಾಗಿ ಬಳಿಕ ಅಧಿಕೃತವಾಗಿ ಯೂಟ್ಯೂಬ್ಗೆ ಬಂದ ಟ್ರೇಲರ್ ಬಗ್ಗೆ ಜನ ಹೆಚ್ಚು ತಲೆ ಕೆಡಿಸಿಕೊಳ್ಳಲಿಲ್ಲ. ಓಜಿ ಸಿನಿಮಾ ಟ್ರೇಲರ್ ನೋಡಲು ಬರೀ ಪವನ್ ಕಲ್ಯಾಣ್ ಫ್ಯಾನ್ಸ್ ಕಾತುರರಾಗಿದ್ದಾರೆ. ಆದರೆ ಕಾಂತಾರ ಸಿನಿಮಾ ತೆಲುಗಿನಲ್ಲಿ ದೊಡ್ಡದಾಗಿ ಹಿಟ್ ಆಗಿತ್ತು. ಹಾಗಾಗಿ ಪ್ರೀಕ್ವೆಲ್ ನೋಡೋದಕ್ಕೆ ತೆಲುಗು ಪ್ರೇಕ್ಷಕರೆಲ್ಲ ವೇಟ್ ಮಾಡ್ತಿದ್ದಾರೆ. ಎಲ್ಲರೂ ಟ್ರೇಲರ್ ನೋಡಿದ್ದಾರೆ, ಅದಕ್ಕೆ ವ್ಯೂಸ್ ಹೆಚ್ಚಾಗಿದೆ ಅಂತ ಚರ್ಚೆ ನಡೀತಾ ಇದೆ. ಓಜಿ ಪಕ್ಕಾ ಕಮರ್ಷಿಯಲ್ ಸಿನಿಮಾ. ಟ್ರೇಲರ್ ಚೆನ್ನಾಗಿದೆ, ಒಮ್ಮೆ ನೋಡಿದ್ರೆ ಸಾಕು. ಆದರೆ ಕಾಂತಾರ 1 ಟ್ರೇಲರ್ ಪದೇ ಪದೇ ನೋಡಬೇಕು ಎನ್ನುವಂತಿದೆ. ಹಾಗಾಗಿ ಜನ ಮತ್ತೆ ಮತ್ತೆ ನೋಡಿ ವ್ಯೂಸ್ ಜಾಸ್ತಿ ಆಗಿರಬಹುದು ಎನ್ನುವುದು ಕೆಲವರ ಅಭಿಪ್ರಾಯ. ಒಟ್ಟಾರೆ 2 ಸಿನಿಮಾಗಳನ್ನು ನೋಡೋದಕ್ಕೆ ಪ್ರೇಕ್ಷಕರು ತುದಿಗಾಲಲ್ಲಿ ನಿಂತಿರೋದಂತೂ ನೋ ಡೌಟ್. ವರುಣ್, ಸ್ಪೀಡ್ ಫಿಲ್ಮಿ ಸುದ್ದಿ, ಬೆಂಗಳೂರು.